ನೋಡ ಎಷ್ಟು ಚಂದ ಅಲ್ಲ. ಎಂತ ಬ್ಯೂಟಿಫುಲ್ ವೆದರ್, ಎಂತ ಬ್ಯೂಟಿಫುಲ್ ಊರು, ಎಂತ ಬ್ಯೂಟಿಫುಲ್ ಗಾಡಿ. ಪ್ರಾಬಬ್ಲಿ ನಮ್ಮ ದೇಶದಲ್ಲಿ ಇವಾಗ ಯಾವ್ಯಾವ AX100 ಓಡ್ತಾ ಇದೆ ಅದರಲ್ಲಿ ದಿ ಬೆಸ್ಟ್ ಕಂಡೀಷನ್ ಅಲ್ಲಿ ಇರುವಂತ ಗಾಡಿ ಇದೇ ಇರಬೇಕು. ನೋಡಿ ಗಾಬರ ಆಗೋಯ್ತು. ಇಲ್ಲಿ IND ಸುಜುಕಿ ಅಂತ ಏನಿದೆ, ಇದು ಇಂಡಿಯಾ ಸುಜುಕಿ ಅಂತ. ಒರಿಜಿನಾಲಿಟಿ ಹೆಂಗೆ ಮೇಂಟೈನ್ ಮಾಡಬೇಕು ಆಲ್ಮೋಸ್ಟ್ ಮೇಂಟೈನ್ ಮಾಡಿದೀನಿ. ಇದೇನ್ ಗುರು ರೋಡ್ ಮಧ್ಯೆ ಅನಾಕೊಂಡ ನನ್ನ ಪ್ಯಾಂಟ್ ಒಳಗಡೆ. ಈ ಆಕ್ಟ್ರೆಸ್ ಗಳದ್ದು ಮೂಗ್ ಚೆನ್ನಾಗಿತ್ತು ಅಂದ್ರೆ ಅದಕ್ಕೆ ಸಪರೇಟ್ ಇನ್ಶೂರೆನ್ಸ್ ಮಾಡಿಸಿರ್ತಾರಂತೆ. ಈ ಹ್ಯಾಂಡ್ ಮಾಡೆಲ್ ಗಳಿಗೆ ಕೈಗೆ ಸಪರೇಟ್ ಇನ್ಶೂರೆನ್ಸ್ ಮಾಡಿಸಿರ್ತಾರಂತೆ. ನಾನು ನನ್ನ ಕುಂಡಿಗೆ ಸಪರೇಟ್ ಇನ್ಶೂರೆನ್ಸ್ ಮಾಡಿಸ್ಬೇಕು ಗುರು. ಲೈಫ್ ಅಲ್ಲಿ ನಾನು ಬೇರೆ ಬಾಡಿ ಪಾರ್ಟ್ಸ್ ಎಷ್ಟು ಉಪಯೋಗಕ್ಕೆ ಬಂದಿದೆಯೋ ಇಲ್ವೋ ಗೊತ್ತಿಲ್ಲ, ಆದ್ರೆ ನನ್ನ ಕುಂಡಿ ಮಾತ್ರ ಎಂತೆಂತ ಗಾಡಿಗಳ ಮೇಲೆ ಕೂತು ಬಿಡಿದೆ ಅಂದ್ರೆ ಮಜಾ ಬಂತು. 85 ರೀಸ್ಟೋರ್ ಮಾಡಿರೋದು. ಓಡಿಸ್ತೀರಾ? ಟಿಪಿಕಲ್ ಕನ್ನಡಿಗ ಅಂತ ನನ್ನ ಚಾನಲ್ ಇದೆ. ಈ ತಲೆಗೆ ಶೂಟ್ ಹೊಡಿಬೇಡ ಹೋಗ್ಲಿಂದ. ಈ ತರ ಗಾಡಿಗಳಿಗೆ ಇಷ್ಟು ವ್ಯಾಲ್ಯೂ ಇರೋದು ಮಾರ್ಕೆಟ್ ಅಲ್ಲಿ ಇಲ್ಲ, ಡಿಸ್ಕಂಟಿನ್ಯೂ ಆಗ್ಬಿಡಿದೆ ಅನ್ನುವಂತ ರೀಸನ್ ಗೋಸ್ಕರ ಅಲ್ಲ. ಇನ್ ಯಾವುದೇ ಗಾಡಿ ಬಂದ್ರು ಈ ಗಾಡಿನ ರೀಪ್ಲೇಸ್ ಮಾಡಕ್ ಆಗಲ್ಲ ಅನ್ನುವಂತ ಕಾರಣಕ್ಕೋಸ್ಕರ. ಇನ್ ಸುಜುಕಿ ಅಂತ 1985 ಮಾಡಲು ಫಸ್ಟ್ ಬಂದಿದ್ದು ಜಾಪನೀಸ್. ಇದು 84 ಇಂದ ಬಂದಿದ್ದು. 84, 85 ಫುಲ್ ಒಂದು 90s ತನಕನೂ ಬಂತು. ಇಷ್ಟು ವರ್ಷ ಆಯ್ತು ನಾನು ಯೂಟ್ಯೂಬ್ ವಿಡಿಯೋ ಮಾಡಕ್ ಸ್ಟಾರ್ಟ್ ಮಾಡಿ. ಅವಾಗ್ಲಿಂದನೂ ನನಗೆ AX100 ವಿಡಿಯೋ ಮಾಡಿ ಅಂತ ಸುಮಾರು ಕಾಮೆಂಟ್ ಗಳು ಬಂದಿದೆ, ಆದ್ರೆ ಗಾಡಿನೇ ಸಿಗ್ತಾ ಇರಲಿಲ್ಲ ಗುರು. ಇಲ್ಲೊಂದು ಗಾಡಿ ಇದೆ ನೋಡಿ, ಹೀರೋ ಹೋಂಡಾ CD100. ಇದು ನಮ್ಮ ದೇಶದಲ್ಲಿ ಬಂದಿದ್ದಂತ ಫಸ್ಟ್ 4-stroke 100cc ಗಾಡಿ. ಇದು AX100 ನಮ್ಮ ದೇಶದಲ್ಲಿ ಬಂದಿದ್ದಂತ ಫಸ್ಟ್ 100cc ಗಾಡಿ. ಒಂದೇ ಕಿಕ್ ಸ್ಟಾರ್ಟ್ ಆಗುತ್ತೆ ನೋಡಿ. ಈಗ ಗೊತ್ತು, ನಾವೇ ಮಾಡಿರೋದಲ್ವಾ ಗಾಡಿ. ಹೆಂಗಿದೆ ನಮ್ಗೆ ಹೇಳ್ತೀರಾ? ನಮ್ ಗರಾಜ್ ಅಲ್ಲಿ ಜನರಲ್ ಸರ್ವಿಸ್ ಗಿಂತ ಜಾಸ್ತಿ ರಿಸ್ಟೋರೇಷನ್ ಮತ್ತೆ ಬಿಲ್ಡ್ ಗಳೇ ಬರ್ತಾ ಇದೆ. ಇಲ್ಲೊಂದು ಕರೀಸ್ಮಾ ಇದೆ, ಇದನ್ನ ಬಿಲ್ಡ್ ಮಾಡಬೇಕು. ಇವತ್ತು ನನಗೆ 2 ಟಾಸ್ಕ್ ಇದೆ. ಒಂದು ಈ ಗಾಡಿದು ರಿವ್ಯೂ ಮಾಡಬೇಕು, ಇನ್ನೊಂದು ಪ್ಲೇ ಸ್ಟೇಷನ್ ಎಲ್ಲಿ ಸಿಗುತ್ತೆ ಅಂತ ಹುಡುಕ್ಬೇಕು. ಇದೇ ಪ್ರಾಬ್ಲಮ್, ಐಡ್ಲಿಂಗ್ ಕಮ್ಮಿ ಇದ್ರೆ ಆಫ್ ಆಗ್ಬಿಡುತ್ತೆ. ನಾನ್ ನಿಮ್ಮನ್ನ ಗಾಡಿ ಓಡಿಸೋದಕ್ಕಿಂತ ತಳ್ಳದನ್ನೇ ಜಾಸ್ತಿ ನೋಡಿದ್ದೀನಿ. ಯಾವ್ದಪ್ಪ ಇದು ಕಾರು? ಟ್ರ್ಯಾಕ್ ಇಂದ ಡೈರೆಕ್ಟ್ ರೋಡ್ಗೆ ಬಂದ್ಬಿಡಿದೆ. ಇದ್ರಲ್ಲಿರುವಂತ ಗೇರ್ ಸಿಸ್ಟಮ್ ಫಸ್ಟ್ ನಾನು ತಲೆಗೆ ಹೋಗ್ಬೇಕು ಗುರು. ಮೇಲೆ ನ್ಯೂಟ್ರಲ್ 1, 2, 3, 4. ಇವತ್ ರಾತ್ರಿ ಅವಳು ನಂಗೆ ಬೇಕು. ಇದನ್ನ ನೋಡ್ತಾ ಇರುವಂತ ಯಂಗ್ಸ್ಟರ್ಸ್ ಗಳಿಗೆ ಖುಷಿ ಆಗದೆ ಇರಬಹುದು, ಆದ್ರೆ ಈ ಗಾಡಿ ರೋಡಲ್ಲಿ ಹೋಗ್ಬೇಕಾದ್ರೆ ನಮ್ಮ ಅಪ್ಪನ ಕಾಲದವರು, ನಮ್ಮ ತಾತನ ಕಾಲದವ್ರು ನೋಡ್ತಾರಲ್ಲ ಗುರು, ಅವ್ರಿಗಂತೂ ಬಹಳ ಖುಷಿ ಆಗೋಗುತ್ತೆ. ಒಳ್ಳೆ ಗಾಡಿ ಇದು, 13,000 ರೂಪಾಯಿ ಅವಾಗ. ಓಹೋ, ಬ್ಲೂ KSRTC ಬಸ್ಸು ನೀಲಿ ಇದೆ, ಆಕಾಶನೂ ನೀಲಿ ಇದೆ, ಕಾರು ನೀಲಿ ಇದೆ, ಗಾಡಿನೂ ನೀಲಿ ಇದೆ. ಇವತ್ತೊಂದು ಒಳ್ಳೆ ನೀಲಿ ವಿಡಿಯೋ ಮಾಡೋಣ. ಮ್ಯೂಸಿಕ್ ಫ್ರಂಟ್ ಇಂದ ನೋಡಿದ್ರೆ CD100 ತರ ಇದೆ, ಸೈಡ್ ಇಂದ ನೋಡಿದ್ರೆ ಸಮುರಾಯ್ ತರ ಇದೆ, ಹಿಂದೆಯಿಂದ ನೋಡಿದ್ರೆ RX ತರ ಇದೆ. ಈ ಗಾಡಿ ಬಗ್ಗೆ ಮಾತಾಡಕ್ಕೂ ಮುಂಚೆ ಈ ಗಾಡಿ ಓನರ್ ಬಗ್ಗೆ ಮಾತಾಡ್ಬೇಕು. ಇವ್ರನ್ನ ನೀವು ನಂದು ಹಳೆ ವಿಡಿಯೋದಲ್ಲಿ ನೋಡಿರ್ತೀರಾ. ಲೆಜೆಂಡ್ರಿ RD350 ಇಟ್ಟಿದ್ದವ್ರು ಇವರೇನೆ. ಡಸ್ಟ್ ಗೋಲ್ಡ್ ಅಂತ ಕಲರ್ ಇದು ಒರಿಜಿನಲ್ ಕಲರ್ ಬರುತ್ತೆ US. ಪೇಂಟ್ ಗೆ ಆಲ್ಮೋಸ್ಟ್ ಈ ತರ ಫಿನಿಶಿಂಗ್ ಬರ್ಸಕ್ಕೆ ಒಂದು 20,000 ಸ್ಪೆಂಡ್ ಮಾಡಿದೀನಿ. ಸ್ಟಿಕರಿಂಗ್ ಸಪರೇಟ್ ಇರುತ್ತೆ. ನಂತರದವರು ಕೆಲವೊಂದಷ್ಟು ಜನ ಗಾಡಿನ ಇಟ್ಕೊಳ್ಳೋಕೋಸ್ಕರ ತಗೋತಾರೆ. ಕಂಡೀಷನ್ ಪರ್ಫೆಕ್ಟ್ ಆಗಿರ್ಬೇಕು ಅಂತ ಏನಿಲ್ಲ. ಈ ತರದ ಒಂದು ಗಾಡಿ ನನ್ನ ಹತ್ರ ಇದೆಯಲ್ಲ ಅನ್ನುವಂತ ಸಮಾಧಾನಕ್ಕೋಸ್ಕರ ನಾವೆಲ್ಲ ತಗೊಳ್ಳೋದು. ಆದ್ರೆ ಈ ಗಾಡಿ ಓನರ್ ಆತರ ಅಲ್ಲ. ಗಾಡಿಗಳನ್ನ ತಗೊಂಡ್ರೆ ಅದನ್ನ ಪರ್ಫೆಕ್ಟ್ ಆಗಿ ರೆಡಿ ಮಾಡೋ ತನಕ ಬಿಡೋದಿಲ್ಲ. ಇದನ್ನು ಅಷ್ಟೇ ನೋಡಿ, ಇಲ್ಲಿ ಮೇಡ್ ಇನ್ ಜಪಾನ್ ಅಂತಾನೆ ಇದನ್ನು ತರಿಸಿದೆ. ಕೆಳಗಡೆ ನೋಡಿದ್ರೆ ಇದೆಲ್ಲ ಸುಜುಕಿ ಅಂತ ಬರುತ್ತೆ. ಇದ್ರ ಕೆಳಗಡೆ ಲಿವರ್ಸ್ ಎಲ್ಲ ಲೋಕಲ್ ಇತ್ತು. ಸೊ ನಾನೇ ಎಲ್ಲ ಸೋರ್ಸ್ ಮಾಡಿ ಒರಿಜಿನಾಲಿಟಿ ಏನೇನ್ ಮಾಡಬಹುದು ಎಲ್ಲ ಮೇಂಟೈನ್ ಮಾಡಿದೀನಿ. ನಮ್ ಜನಕ್ಕೆ ಹೋಗ್ಬಿಟ್ಟು ನಿಮ್ಗೆ ಯಾವ 2-stroke ಗಾಡಿ ಗೊತ್ತು ಅಂತ ಕೇಳಿದ್ರೆ ಫಸ್ಟ್ ಹೇಳೋದು RX100, ಆಮೇಲೆ ಸಮುರಾಯಿ ಶೋಗನ್ ಅಂತ ಹೇಳ್ತಾರೆ. ಆದ್ರೆ ಅದೆಲ್ಲದಕ್ಕಿಂತ ಮುಂಚೆ ಫಸ್ಟ್ ಬಂದಂತ 100cc 2-stroke ಗಾಡಿ ಅಂದ್ರೆ AX100. ಫ್ರಂಟ್ ಅಲ್ಲಿ ಹ್ಯಾಲೋಜನ್ ಹೆಡ್ಲೈಟ್ ಇದೆ, ಹ್ಯಾಲೋಜನ್ ಇಂಡಿಕೇಟರ್ ಇದೆ, ಇಲ್ಲಿ ಸುಜುಕಿ ಅಂತ ಬ್ಯಾಡ್ಜ್ ಇದೆ. ಇದರಲ್ಲಿ ಇರುವಂತ ಪೇಂಟ್ ಕ್ವಾಲಿಟಿ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ. ಪೇಂಟ್ ಗಿಂತ ಎಲ್ಲ ಒರಿಜಿನಲ್ ಏನ್ ಕಲರ್ ಬರುತ್ತೆ ಅದನ್ನೇ ನಾನು ಮಾಡಿಸಿರೋದು. ಈ ಗಾಡಿನಲ್ಲಿ RX ತರ ಕ್ಯಾರೆಕ್ಟರ್ ಇಲ್ಲ, ಶೋಗನ್ ತರ ಪಂಚ್ ಇಲ್ಲ, ಸಾದಾ ಖಾಲಿ ವೈಟ್ ರೈಸ್ ತರ ಇದೆ. ಬರೀ ವೈಟ್ ರೈಸ್ ಕೊಟ್ರೆ ಜನಕ್ಕೆ ಇಷ್ಟ ಆಗೋದಿಲ್ಲ ಗುರು, ಅವ್ರು ಬಿರಿಯಾನಿನೇ ಕೇಳ್ತಾರೆ. ಅದಕ್ಕೋಸ್ಕರ RX ಗಾಡಿಗಳು ಬಂದಿದ್ದು. ಬಿರಿಯಾನಿ ಬರ್ಬೇಕು ಅಂದ್ರೆ ಫಸ್ಟ್ ಅಕ್ಕಿ ಬರ್ಬೇಕು. ಅರ್ಥ ಆಯ್ತು ಅನ್ಸುತ್ತೆ. ಇದು 1984 ಅಲ್ಲಿ CKD ಆಗಿ ಬರುತ್ತೆ. ಆಮೇಲೆ TVS ಅವ್ರ ಜೊತೆ ಜಾಯಿಂಟ್ ಕೊಲಾಬರೇಷನ್ ಅಲ್ಲಿ ಇಂಡಿಯಾದಲ್ಲೇನೆ ಪ್ರೊಡಕ್ಷನ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆದ್ರೆ ಸ್ಟಾರ್ಟಿಂಗ್ ಅಲ್ಲಿ ಬಂದಂತ ಎಷ್ಟೊಂದು ಮಾಡೆಲ್ ಗಳಲ್ಲಿ ಎಸ್ಪೆಷಲಿ ಈ ಗಾಡಿ ಇದು 1985 ಅಲ್ಲಿ ಬಂದಿದ್ದು. ಇವತ್ತಿಗೂ ಎಷ್ಟೊಂದು ಜನಕ್ಕೆ ಈ ತರದೊಂದು ಗಾಡಿ ಇದೆ ಅಂತ ಗೊತ್ತಿಲ್ಲ. ಸ್ಟಾರ್ಟಿಂಗ್ ಅಲ್ಲಿ TVS ಅವರು ಸುಜುಕಿ ಜಪಾನ್ ಇಂದ 3 CBU ಮಾಡೆಲ್ ಗಳನ್ನ ಇಂಪೋರ್ಟ್ ಮಾಡಿದ್ರು. ಅದರಲ್ಲಿ IND ಸುಜುಕಿ ಅಂತ ಬರೋದಿಲ್ಲ, ಬರೀ ಸುಜುಕಿ ಅಂತ ಬರುತ್ತೆ. ಸ್ಪೀಡ್ ಮೈಲ್ಸ್ ಪರ್ ಅವರ್ ಇರುತ್ತೆ, ಮೇಲ್ಗಡೆ ಗೇರ್ ಪೊಸಿಷನ್ ಇಂಡಿಕೇಟರ್ ಇರುತ್ತೆ. ಅದನ್ನ ಬರೀ ಶೋರೂಮ್ ಅಲ್ಲಿ ಡಿಸ್ಪ್ಲೇ ಮಾಡಕ್ಕೋಸ್ಕರ ತರಿಸಿದ್ರು. ಇವಾಗ ಆ ಗಾಡಿಗಳು ಯಾವ ಕಲೆಕ್ಟರ್ ಹತ್ರ ಇದೆ ಅಂತ ಗೊತ್ತಿಲ್ಲ. ಸೊ ಇದು ನನ್ನ ಫ್ರೆಂಡ್ ಅವ್ರ ಡ್ಯಾಡಿ ಪ್ರಣವ್ ಅಂತಿದ್ದಾನೆ. ಅವ್ರ ಡ್ಯಾಡಿನೇ ಯೂಸ್ ಮಾಡ್ತಿದ್ದು. ನಾನು ಆಕ್ಚುಲಿ ಅವ್ರು ಯಾವ್ದೋ ಬೇರೆ ಹುಡುಗನ್ ಕೊಟ್ಬಿಟ್ಟಿದ್ರು. ಸೊ ನಾನೇ ವಾಪಸ್ ಈಸ್ಕೊಂಡು
ಫುಲ್ ಈ ತರ ಒರಿಜಿನಾಲಿಟಿ ಮಾಡಿಸಿದೀನಿ. ಸೊ ಆಕ್ಚುಲಿ ನಾವೇ ಬಿಚ್ಚಿದ್ವಿ ಫುಲ್, ಬಟ್ ಫಿಟ್ಟಿಂಗ್ ನಾನು ಬೇರೆ ಕಡೆ ಒಬ್ಬರ ಹತ್ರ ಮಾಡಿಸಿದೆ. ಆ ತರ ನೋಡಿದ್ರೆ ಈ ಗಾಡಿ ಏನಿದೆ ಇದೊಂದು ಫೌಂಡೇಶನ್ ಅಂತಾನೆ ಹೇಳ್ಬೋದು ನಮ್ಮ ದೇಶದಲ್ಲಿ 100cc ರೆವಲ್ಯೂಷನ್ ಆಗೋದಕ್ಕೆ. ಇದು ಜಾಸ್ತಿ ವರ್ಷ ಇರ್ಲೂ ಇಲ್ಲ ಗುರು. 1984 ಅಲ್ಲಿ ಬಂದಿದ್ದು 1989 ಅಲ್ಲಿ ಪ್ರೊಡಕ್ಷನ್ ಸ್ಟಾಪ್ ಆಯ್ತು. ಅದಕ್ಕೆ ಮೇನ್ ರೀಸನ್ ಯಮಹಾ RX100 ಕೊಡ್ತಾ ಇದ್ದಂತ ಕಾಂಪಿಟೇಷನ್, ಯಮಹಾ RX100 ಅಲ್ಲಿ ಇದ್ದಂತ ಪವರ್. 4-stroke CD100 ಯಾವಾಗ ಬಂತು ಈ ಗಾಡಿ ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂತ ಫೀಲ್ ಆಯ್ತು. ತಗೊಳಕಾದ್ರೂ ಆಗಿರ್ಬೋದು, ಮೇಂಟೈನ್ ಮಾಡಕ್ಕಾದ್ರೂ ಆಗಿರ್ಬೋದು. ಇದ್ರಲ್ಲಿ ಇದ್ದಂತ ಪಾರ್ಟ್ಸ್ ಕ್ವಾಲಿಟಿ ಎಷ್ಟು ಚೆನ್ನಾಗಿತ್ತು ಅಂದ್ರೆ ಇದನ್ನ ಪ್ರೊಡಕ್ಷನ್ ಮಾಡಬೇಕು ಅಂದ್ರೆ ಕಾಸ್ಟ್ ಕೂಡ ಜಾಸ್ತಿ ಆಗ್ತಾ ಇತ್ತು. ನಮ್ಮ ದೇಶಕ್ಕೆ ಈ ಗಾಡಿ ಕ್ವಾಲಿಟಿ ತುಂಬಾನೇ ಅನ್ವಾಂಟೆಡ್ ಆಗಿತ್ತು. ಆ ರೀಸನ್ ಗೋಸ್ಕರ ಈ ಗಾಡಿನ ಸ್ಟಾಪ್ ಮಾಡಿ ಸುಜುಕಿ ಅವರು ಸಮುರೈ ಶೋಗನ್ ಗಾಡಿಗಳನ್ನ ತರಕ್ಕೆ ಶುರು ಮಾಡಿದ್ರು. ಇದ್ರಲ್ಲಿರೋದು 98cc 2-stroke ಏರ್ ಕೂಲ್ಡ್ ಇಂಜಿನ್, 9 BHP ಇದೆ. ಬೇರೆ ಗಾಡಿಗಳಿಗೆ ಕಂಪೇರ್ ಮಾಡಿದ್ರೆ ಈ ಕ್ಯಾಟಗರಿಯಲ್ಲಿ ಇದ್ರಲ್ಲಿ ಅಷ್ಟೇನ್ ಪವರ್ ಇಲ್ಲ. ಆದ್ರೂ ಈ ಗಾಡಿ ಸ್ಟ್ಯಾಂಡ್ ಔಟ್ ಆಗೋದು ಎಲ್ಲಿ ಅಂದ್ರೆ ಇದ್ರಲ್ಲಿರೋ ಅಂತ ಕಂಫರ್ಟ್. ಸೀಟ್ ಮಾತ್ರ ಹೆವಿ ಕಂಫರ್ಟಬಲ್ ಆಗಿದೆ. ಇದ್ರಲ್ಲಿರೋದು 4 ಸ್ಪೀಡ್ ಅಂದ್ರೆ 4 ಗೇರ್. ಕಾರ್ ಮೇಲೂ ಮೇಡ್ ಇನ್ ಜಪಾನ್ ಅಂತ ಬರ್ದಿದ್ದಾರೆ. ಪವರ್ ಬಾಕ್ಸ್ ಹಾಕಿದೀನಿ. ಇದಕ್ಕೆ ಪವರ್ ಬಾಕ್ಸ್ ಬರಲ್ಲ, ಶೋಗನ್ ಸಮುರೈಗೆಲ್ಲ ಬರುತ್ತೆ. ಸೊ ಅದಕ್ಕೆ ನಾನು ಪವರ್ ಬಾಕ್ಸ್ ಕೂರಿಸಿದೀನಿ. ಇದಕ್ಕೆ ಸ್ವಲ್ಪ ಪವರ್ ಜಾಸ್ತಿ ಇದೆ. ಅವಾಗಿನ ಟೈಮಲ್ಲಿ ಜನ AX100 ನ ಲಾಂಗ್ ರೈಡ್ ಎಲ್ಲ ಹೊಡಿಯಕ್ಕೆ ಯೂಸ್ ಮಾಡ್ಕೋತಾ ಇದ್ರು. ಇದ್ರಲ್ಲಿರುವಂತ ಕಂಫರ್ಟ್ ಗೆ ಮೇನ್ ರೀಸನ್ ಏನು ಅಂದ್ರೆ ಸಸ್ಪೆನ್ಷನ್ ಗುರು. ಇದ್ರಲ್ಲಿರೋದು ಮೇಡ್ ಇನ್ ಜಪಾನ್ ಸಸ್ಪೆನ್ಷನ್ ಕಾಂಪೋನೆಂಟ್ ಗಳು. ಇಷ್ಟು ವರ್ಷ ಆದ್ರೂ ಯಾವ ಲೆವೆಲ್ ಗೆ ಕಂಫರ್ಟಬಲ್ ಆಗಿದೆ ಅಂದ್ರೆ ಹೊಸ ಗಾಡಿಗಳು ಕೂಡ ನಾಚ್ಕೋಬೇಕು ಗುರು ಇದ್ರ ಮುಂದೆ. ಫ್ರಂಟ್ ಬ್ಯಾಕ್ 2 ಕಡೆನೂ 18 ಇಂಚ್ ವೀಲ್ ಗಳನ್ನ ಕೊಟ್ಟಿದ್ದಾರೆ. 2 ಕಡೆನೂ ಸ್ಪೋಕ್ ವೀಲ್ ಇದೆ, 2 ಕಡೆನೂ ಡ್ರಮ್ ಬ್ರೇಕ್ ಇದೆ. ಈ ಗಾಡಿನಲ್ಲಿ ಇನಿಷಿಯಲ್ ಪಂಚು ಇಲ್ಲ, ಮಿಡ್ ರೇಂಜ್ ಪಂಚು ಇಲ್ಲ. 80-90 ಇದ್ರದ್ದು ಟಾಪ್ ಸ್ಪೀಡ್. ಆತರ ಟಾಪ್ ಎಂಡ್ ಅಲ್ಲಿ ಹೋಗ್ಬೇಕಾದ್ರೆ ಎಂಜಿನ್ ಎಷ್ಟು ಸ್ಟ್ರೆಸ್ ಫ್ರೀ ಆಗಿ ಓಡುತ್ತೆ ಅಂದ್ರೆ ಅಂದ್ಕೊಂಡಿದ್ನೆಲ್ಲ ಬಾಯ್ ಬಿಟ್ಟು ಹೇಳದೆ ಕೊರ್ಗಿ ಸಾಯೋರ್ದೇನಾದ್ರೂ ಕಾಂಪಿಟೇಷನ್ ಇಟ್ರೆ ಫಸ್ಟ್ ನೀವೇ ಬರ್ತೀರಾ. ಇದರಲ್ಲಿ ಕೆಳಗಡೆ ಓಡೋಮೀಟರ್ ಇದೆ, ಮೇಲ್ ಸ್ಪೀಡೋಮೀಟರ್ ಇದೆ. ನೀವು ಇಲ್ಲೇನು ನೋಡ್ತಾ ಇದ್ದೀರಾ ಇದೆಲ್ಲ ಅಲ್ಯೂಮಿನಿಯಂ. ಜೊತೆಗೆ ಇದ್ರ ಮೇಲಿರುವಂತ INT ಸುಜುಕಿ ಅನ್ನೋ ಲೋಗೋನು ಅಲ್ಯೂಮಿನಿಯಂ. ಮೈಲೇಜ್ ಇದೆಲ್ಲ 2-stroke ಅಲ್ಲ, ಏನೊಂದು 30 ಕಿಲೋಮೀಟರ್ಸ್ ಕೊಡ್ಬೋದು ನೀವ್ ಹೆಂಗ್ ಓಡಾಡ್ತೀರಾ. ಬಟ್ 80 to 90 ಒಳಗೆ ಓಡಾಡಕ್ಕೆ ಸೂಪರ್ ಗಾಡಿ. 2-stroke ಗಳಲ್ಲೇನೆ ಅತಿ ಕಮ್ಮಿ ವೈಬ್ರೇಷನ್ ಇರುವಂತ ಗಾಡಿ ಇದು. ಇದರಲ್ಲಿ ಆಲ್ಮೋಸ್ಟ್ 6.5:1 ಕಂಪ್ರೆಷನ್ ರೇಷಿಯೋ ಇತ್ತು. ಅದರಿಂದ ನಿಮ್ಗೆ ಸಿಟಿ ರೈಡ್ಸ್ ಆಗಿರ್ಬೋದು, ಹೈವೇ ಕ್ರೂಸಿಂಗ್ ಆಗಿರ್ಬೋದು, ತುಂಬಾನೇ ಪೀಸ್ಫುಲ್ ಆಗಿರುತ್ತೆ. ಅವಾಗಿನ ಟೈಮ್ ಅಲ್ಲಿ ಈ ಗಾಡಿಗಳು ಸಿಗದೆ ಒಂದು ದೊಡ್ಡ ವಿಷಯ ಆಗಿತ್ತು. ಇವಾಗ ಈ ಗಾಡಿಗಳನ್ನ ತಗೊಂಡವ್ರಿಗೆ ಪಾರ್ಟ್ಸ್ ಅಂತೂ ಸಿಗೋದಿಲ್ಲ. ಈ ಐಟಮ್ ಗಳೆಲ್ಲ ನೋಡಿ ಎಷ್ಟು ಕ್ವಾಲಿಟಿ ಇದೆ ಅಂತ. ಎಲ್ಲೂ ಕೂಡ ರಸ್ಟ್ ಇಲ್ಲ ಗುರು. ಪ್ರತಿಯೊಂದು ಪಾರ್ಟ್ ಅಲ್ಲಿ ಇದ್ದಿದ್ ರಸ್ಟ್ ನು ರಿಮೂವ್ ಮಾಡಿ, ರೀಪೇಂಟ್ ಮಾಡಿ, ರೀಕ್ರೋಮ್ ಮಾಡಿಸಿದ್ದಾರೆ. ಇಂಡಿಕೇಟರ್ ಎಲ್ಲ ಇನ್ನೂ ಬರುತ್ತೆ ಗುರು, ಹಾರನ್ ಒಂದು ಬರೋದಿಲ್ಲ. Emotional damage. ಈಸಿ ರೆಂಟಲ್ಸ್ ಅಲ್ಲಿ ಆಕ್ಟಿವಾ ಸಿಗುತ್ತೆ, ಡಿಯೋ ಸಿಗುತ್ತೆ, ಜುಪಿಟರ್ ಸಿಗುತ್ತೆ. ನಂಬರೇ ಕಾಣಿಸ್ತಾ ಇಲ್ಲ ಈಸಿ ರೆಂಟಲ್ಸ್. ನೀವೇನಾದ್ರೂ ಬೇರೆ ಊರಿಂದ ಬಂದು ಈಸಿ ರೆಂಟಲ್ಸ್ ಅಲ್ಲಿ ಗಾಡಿ ತಗೊಂಡು ಊರೆಲ್ಲ ಸುತ್ತದ ಮೇಲೆ ಒಂದ್ ಒಳ್ಳೆ ಬಿರಿಯಾನಿ ತಿನ್ಬೇಕು ಅಂದ್ರೆ ಈ ಜಾಗಕ್ಕೆ ಬನ್ನಿ. ದೊನ್ನೆ ಬಿರಿಯಾನಿ ಪ್ಯಾಲೇಸ್ ಅಂತ. ಇದು ಮುಂಚೆ ವಿಜಯನಗರಲ್ಲಿ ಇತ್ತು, ಇವಾಗ ಇಲ್ಲಿ ಕುವೆಂಪು ನಗರಲ್ಲಿ. ಹೆಂಗಿದೆ ಚಿನ್ನ ಫಸ್ಟ್ ಗಾಡಿ ನೋಡಿದಾಗ ನೀವೇ ನೆನಪಾಗಿದ್ದು. ನಿಮ್ದು ಸೇಮ್ ಕಲರ್ ತಾನೆ. ಇದರಲ್ಲಿ ಬ್ರೇಕ್ ಸ್ವಲ್ಪ ವೀಕ್ ಆಗಿದೆ, ಅದನ್ನೇನು ಅಡ್ಜಸ್ಟ್ ಮಾಡ್ಕೋಬಹುದು. ಅದನ್ನ ಬಿಟ್ರೆ ಏನು ಕಂಪ್ಲೇಂಟ್ಸ್ ಇಲ್ಲ ಗುರು. ಹ್ಯಾಂಡ್ಲಿಂಗ್ ಮಾತಾಡಂಗೆ ಇಲ್ಲ. ವೆಯ್ಟ್ ಅಂತೂ ಬರೀ 88 kg ಇರೋದು. ಇದರಲ್ಲಿ ಕ್ರೋಮ್ ಮಡ್ಗಾರ್ಡ್ ಇದೆ. ಹಿಂದ್ಗಡೆ ಒಂದು ಲಗೇಜ್ ಕ್ಯಾರಿಯರ್ ಬರುತ್ತೆ. ಈ ಪೋರ್ಷನ್ ಏನ್ ನೋಡ್ತಾ ಇದೀರಾ ಇದು AX100 ಅಲ್ಲ. ಈ ಕೌಲ್ ಮಾತ್ರ ಬರುತ್ತೆ ಸೂಪ್ರಾ, 90s ಅಲ್ಲಿ ಏನೋ ಬರುತ್ತೆ ಸೂಪ್ರಾ. ಅದಕ್ಕೆ ನಾನು ಈ ತರ ಪೇಂಟ್ ಮಾಡಿಸಿ ಫುಲ್ ಸೀಟು ಎಲ್ಲ ಚೇಂಜ್ ಮಾಡಿಸಿದೀನಿ. ಆ ಟೈಮ್ ಅಲ್ಲಿ TVS ಅವರು ಸುಜುಕಿ ಜೊತೆ ಸೇರ್ಕೊಂಡು ಸುಮಾರು ಕೊಲಾಬರೇಷನ್ ಗಳನ್ನ ಮಾಡಿದ್ರು. ಸ್ಟಾರ್ಟಿಂಗ್ ಅಲ್ಲಿ ಸುಜುಕಿ ಫಿಯರೋ ಅಂತ ಬಂದಿದ್ದು, ಆಮೇಲೆ TVS ಫಿಯರೋ ಆಯ್ತು. ಓಹೋ, ರಾಯಲ್ ಎನ್ಫೀಲ್ಡ್ ಸರ್ವಿಸ್ ಸ್ಟೇಷನ್. ಓ ಲುಕ್ ವಾಟ್ ಐ ಫೌಂಡ್. ಬಟ್ ಇವಾಗ 2-stroke ಎಲ್ಲ ಯಾರು ಜಾಸ್ತಿ ಇಷ್ಟ ಪಡಲ್ಲ, ಸ್ಮೋಕ್ ಜಾಸ್ತಿ ಬರುತ್ತೆ ಅಂತ. ಬಟ್ ಇವಾಗ ಒಂದ್ಸತಿ ತೆಗಿಯಕ್ಕೆ ಸೂಪರ್ ಆಗಿದೆ ಗಾಡಿ. ನಿಮ್ಗೆ ಲೈಫ್ ಅಲ್ಲಿ ಯಾರೋ ಒಬ್ರು ವ್ಯಾಲ್ಯೂ ಕೊಡ್ಲಿಲ್ಲ ಅನ್ನೋ ಒಂದ್ ರೀಸನ್ಗೆ ನಿಮ್ಗೆ ವ್ಯಾಲ್ಯೂ ಇಲ್ಲ ಅಂತ ಅಲ್ಲ, ಅವ್ರಿಗೆ ನಿಮ್ಮಲ್ಲಿರುವಂತ ವ್ಯಾಲ್ಯೂ ಕಾಣಿಸ್ತಿಲ್ಲ ಅಂತ. ಅಮೃತಕ್ಕಿರೋ ವ್ಯಾಲ್ಯೂ ದೇವತೆಗಳಿಗಷ್ಟೇ ಗೊತ್ತು, ಹಂದಿಗಳು ಗೊತ್ತಾಗೋದಿಲ್ಲ. ಡೇ ಸ್ಟೇಷನ್ಗೆ ಹೆವಿ ಡಿಮ್ಯಾಂಡ್ ಆಗ್ಬಿಟ್ಟಿದೆ ಗುರು. ಎಲ್ಲೂ ಸಿಗ್ತಾ ಇಲ್ಲ, ಎಲ್ಲಾ ಕಡೆ ಸೋಲ್ಡ್ ಔಟ್. ತಗೋಬೇಕು ಅನ್ನೋ ತರ ಆಕ್ಟಿಂಗ್ ಮಾಡು. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ.